ಭಾರತದ ದಾಳಿಗೆ ಪಾಕ್ ವಾಯುನೆಲೆಗಳಿಗೆ ಭಾರೀ ಹಾನಿಯಾಗಿದೆ. ಭಾರತ ದಾಳಿ ಮಾಡ್ತಲ್ಲ, ಏರ್ ಬೇಸ್ಗಳು ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹಾರಿಸೋಕ್ಕೆ ಅಲ್ಲಿಂದ ಲಾಂಚ್ ಆಗಬೇಕಲ್ಲ, ಅವೆಲ್ಲವೂ ಕೂಡ ಟೇಕ್ ಆಫ್ ಆಗಬೇಕಲ್ಲ, ಆ ಏರ್ ಬೇಸ್ಗಳನ್ನೇ ಧ್ವಂಸ ಮಾಡಿ ಹಾಕಿದೆ. ಸಂಗ್ರಹ ಇರ್ತವಲ್ಲಿ, ವಿಮಾನಗಳು ನಿಂತಿರ್ತವೆ, ಯುದ್ಧ ವಿಮಾನಗಳವರದ್ದು ಯುದ್ಧ ಮಾಡಬೇಕು ಹೋದಾಗ ಅಲ್ಲಿಂದ ಅದು ಲಾಂಚ್ ಆಗ್ತಿರುತ್ತಲ್ಲ, ಅಂಥ ಎಲ್ಲ ಏರ್ ಬೇಸ್ಗಳನ್ನು ಕೂಡ ಭಾರತ ಉಡಾಯಿಸಿ ಹಾಕಿದೆ. ಅಂದಾಗ ಅದೇನಾಗುತ್ತೆ, ನಿಮಗೆ ಆ ರನ್ವೇ ಬೇಕಲ್ಲ, ಒಂದು ವಿಮಾನ ಲಾಂಚ್ ಆಗಲಿಕ್ಕೆ ಅಥವಾ ಟೇಕ್ ಆಫ್ ಆಗಲಿಕ್ಕೆ ರನ್ವೇ ಬೇಕಿರುತ್ತೆ. ರನ್ವೇ ಸಮೇತ ಏರ್ ಬೇಸ್ ಸಮೇತ ಧ್ವಂಸ ಮಾಡಿದೆ ಭಾರತ ಅಂತ ಮತ್ತಷ್ಟು ಸ್ಪಷ್ಟ ಸ್ಯಾಟಲೈಟ್ ಫೋಟೋಗಳು ರಿಲೀಸ್ ಆಗಿದೆ. ಪಾಕ್ನ ಸುಗೋರ್ದಾ ಮುಷಾಫ್ ವಾಯುನೆಲೆ ಧ್ವಂಸವಾಗಿದೆ. ಸರ್ಗೋದಾ ವಾಯುನೆಲೆಯ ರನ್ವೇನಲ್ಲಿ ಆಳವಾದಂಥ ಗುಂಡಿ ಬಿದ್ದುಬಿಟ್ಟಿದೆ. ಸುಕ್ಕೂರ್ ಏರ್ಬೇಸ್ನಲ್ಲಿಯೂ ಕೂಡ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇಲ್ಲಿ ಸುಕ್ಕೂರ್ ವಾಯುನೆಲೆಯಲ್ಲಿ ಕಟ್ಟಡನೇ ಧ್ವಂಸ ಆಗಿಬಿಟ್ಟಿದೆ. ಹಾಗಾಗಿ ಇದನ್ನು ರಿಪೇರಿ ಮಾಡ್ಕೊಳ್ಳೋಕೆ ಅವ್ರಿಗೆ ಬಹಳ ಟೈಮ್ ಬೇಕು. ಇನ್ನೊಂದು ದಾಳಿ ಆಗಿಬಿಟ್ಟಿದ್ರೆ ಅವರ ಒಂದು ಇಡೀ ಏರ್ಫೋರ್ಸ್ ಇರುತ್ತಲ್ಲ ಪಾಕಿಸ್ತಾನದ್ದು, ಕೆಲಸಕ್ಕೆ ಏನಕ್ಕೂ ಬರಲ್ಲ. ವಿಮಾನ ಇರ್ತವೆ, ನಿಮ್ಮದು ಟೇಕ್ ಆಫ್ ಆಗಲಿಕ್ಕೆ ನಿಮ್ಗೆ ರನ್ವೇನೇ ಇಲ್ಲ ಅಂದರೆ ಬರೋದೆಲ್ಲಿಂದ ಬಂತು? ಹಾಗಾಗಿ ಅವರು ಕಂಪ್ಲೀಟ್ಲಿ ಡ್ರೋನ್ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಇಲ್ಲಾಂದರೆ ಕ್ಷಿಪಣಿ ಉಡ್ಡಯನ ಬರ್ತಾವಲ್ವ, ಅದರ ಮೂಲಕ ಮಾತ್ರ ಅವರು ಕ್ಷಿಪಣಿ ವಾಹಕಗಳ ಮೇಲೆ ಅವರು ಡಿಪೆಂಡ್ ಆಗಬೇಕಾಗಿತ್ತು ಅಂತ.